ಅ ಅ ಅಮ್ಮ, ಅ ಇದೇನಿದು ಬೆಳಗ್ಗೆನೆ ಯಾವುದೋ ಪುಸ್ತಕ ಓದ್ತಿದ್ದೀರಾ? ಬದುಕಿನ ದಾರಿ ತೋರಿಸೋ ಅಂತ ಅದ್ಭುತವಾದ ಪುಸ್ತಕ. ದೃಷ್ಟಿ ಬೊಟ್ಟು ಅಮ್ಮ, ನೀವು ಖಾಲಿ ಹೊಟ್ಟೆಲಿ ಮಾತ್ರೆ ತಗೋಬೇಕಿತ್ತಲ್ವಾ ತಿಂಡಿಗೆ ಮುಂಚೆ? ಅಮ್ಮ, ಯಾಕೆ ಹಾಗೆ ನೋಡ್ತಿದ್ದೀರಾ? ಅಬ್ಬಾ, ಚಂದ್ರನ ಬೆಳದಿಂಗಳು ಸೋಕಿದ ತಕ್ಷಣ ನೈದಿಲೆ ಅರಳೋ ಹಾಗೆ ಅರಳು ಬಿಟ್ಟಿದೆ ನನ್ ಸೊಸೆ ಮುಖ. ನಿನ್ ಮುಖ ಲಕ್ಷಣ ನೋಡ್ತಿದ್ರೆ ಬೇಗ ಈ ಮನೆಗೆ ಮಗು ಬರೋ ಲಕ್ಷಣಗಳು ಕಾಣ್ತಿದೆ ಅಲ್ವಾ ದೃಷ್ಟಿ? ಅ ಅ ಅಮ್ಮ, ಇದೇನಿದು ಬೆಳಗ್ಗೆನೆ ಯಾವುದೋ ಪುಸ್ತಕ ಓದ್ತಿದ್ದೀರಾ? ಬದುಕಿನ ದಾರಿ ತೋರಿಸೋ ಅಂತ ಅದ್ಭುತವಾದ ಪುಸ್ತಕ. ಇದರಲ್ಲಿರೋ ವಿಷಯಗಳನ್ನ ಮನಸ್ಸಿನಲ್ಲಿ ತುಂಬ್ಕೊಂಡ್ಬಿಟ್ರೆ ಜೀವನ ಸಾರ್ಥಕ. ಅಂಥದ್ದೇನಿದೆ ಅಮ್ಮ ಇದರಲ್ಲಿ? ಈಗಷ್ಟೇ ಓದಿರೋದೊಂದು ಕಗ್ಗ ಹೇಳ್ತೀನಿ, ಕೇಳು. ಬದುಕು ಜಟಕ ಬಂಡಿ, ವಿಧಿ ಅದರ ಸಾಹೇಬ. ಕುದುರೆ ನೀಂ ಅವನು ಪೇಳ್ದಂತೆ ಪಯಣಿಗನು. ಮದುವೆಗೋ ಮಸಣಕೋ ಹೋಗೆಂದ ಕಡೆಗೋಡು. ಪದ ಕುಸಿಯೇ ನೆಲವಿಹುದು ಮಂಕುತಿಮ್ಮ. ನೋಡು, ಈ ಬದುಕು ಅನ್ನೋದು ಒಂದು ಜಟಕ ಬಂಡಿ. ನಾವು ಆ ಬಂಡಿಗೆ ಕಟ್ಟಿರೋ ಕುದುರೆಗಳು. ಅದನ್ನ ಓಡಿಸೋನು ವಿಧಿ, ಅಂದ್ರೆ ಆ ದೇವ್ರು. ಗೊತ್ತಲ್ವಾ? ಅವನು ಮಸಣದ ಕಡೆ ಹೋಗು ಅಂದ್ರೆ ಮಸಣದ ಕಡೆ ಹೋಗ್ಬೇಕು. ಮದುವೆ ದಿಬ್ಬಣದ ಕಡೆ ಹೋಗು ಅಂದ್ರೆ ಮದುವೆ ದಿಬ್ಬಣದ ಕಡೆ ಹೋಗ್ಬೇಕು. ಇದಕ್ಕೂ ಬದುಕಿಗೂ ಎಷ್ಟು ಸಾಮ್ಯತೆ ಇದೆ ಗೊತ್ತಾ ದೃಷ್ಟಿ? ಈ ಮನ್ಸು ಅನ್ನೋ ಕುದುರೆ ಒಳ್ಳೆ ಯೋಚನೆಗಳನ್ನ ಮಾಡಿದ್ರೆ ಭಗವಂತ ನಮ್ಮನ್ನ ಒಳ್ಳೆ ಕಡೆ ಕರ್ಕೊಂಡು ಹೋಗ್ತಾನೆ. ಅದು ಬಿಟ್ಟು ಬರೀ ಕೆಟ್ಟ ಆಲೋಚನೆ ಮಾಡಿದ್ರೆ ಅದಕ್ಕೆ ಲಗಾಮ್ ಹಾಕಿ ಏಟಿನ ಮೇಲೆ ಏಟ್ ಕೊಡ್ತಾನೆ. ಇದಕ್ಕೆ ಉತ್ತಮ ಉದಾಹರಣೆ ಯಾರು ಗೊತ್ತಾ? ನೀನು ಮತ್ತೆ ನಿಮ್ಮ ಅಕ್ಕ. ನೀನು ಒಳ್ಳೆತನದಲ್ಲೇ ಬದುಕ್ತೆ, ಅದಕ್ಕೆ ಒಳ್ಳೆ ಜೀವನಾನೇ ಕೊಟ್ಟ ಭಗವಂತ. ಆದ್ರೆ ನಿಮ್ಮ ಅಕ್ಕ ತಪ್ಪನ್ ಮೇಲೆ ತಪ್ಪು ಮಾಡಿ ಕೆಟ್ಟದನ್ನೇ ಯೋಚನೆ ಮಾಡ್ತಾ ಈಗ ಹಾಸ್ಪಿಟಲ್ ಸೇರಿದ್ಲು. ನಿಮ್ಮ ಅಕ್ಕನ ಬಗ್ಗೆ ಬೈದಿದ್ದಕ್ಕೆ ಬೇಜಾರಾಯ್ತಾ? ಅಯ್ಯೋ ಇಲ್ಲ ಅಮ್ಮ, ಅಕ್ಕ ಇತ್ತೀಚೆಗೆ ತುಂಬಾ ಬದಲಾಗಿದ್ಲು. ಕೆಲವೊಂದು ಕರ್ಮಗಳ ಕಲೆ ಹಾಗೇನೆ, ಎಷ್ಟು ತೊಳೆದ್ರೂ ಹೋಗಲ್ಲ. ನಮ್ಮ ಪಾಪದ ಮೂಟೆನ ನಾವೇ ಹೊರಬೇಕಲ್ವಾ ದೃಷ್ಟಿ? ಅಕ್ಕ ಹೇಗಿದ್ದಾಳೋ ಏನು, ಒಂದ್ಸಾರಿ ಹೋಗಿ ನೋಡ್ಕೊಂಡ್ ಬರ್ಲಾ? ದತ್ತನೂ ಕರ್ಕೊಂಡು ಹೋಗು. ಅವ್ರ ಮನೇಲಿ ಇಲ್ಲಮ್ಮ, ಯಾವುದೋ ಕೆಲ್ಸದ ಮೇಲೆ ಹೊರಗಡೆ ಹೋದ್ರು. ಸರಿ ನಡಿ, ನಾನೇ ಬರ್ತೀನಿ. ಅಯ್ಯೋ, ನೀವ್ಯಾಕೆ ತೊಂದರೆ ತಗೋತೀರಮ್ಮ? ಹೋದ್ಸಲ ಅವಳನ್ನ ಕಾಪಾಡಕ್ ಹೋಗಿ ನಿನಗೇನಾಯ್ತು ಅಂತ ನೆನ್ಪಿದೆ ತಾನೆ? ಏನೇ ಆದ್ರೂ ಕೊನೆಗೆ ಅದರಿಂದ ಒಳ್ಳೇದೇ ಆಯ್ತಲ್ವಮ್ಮ? ಪ್ರತಿ ಸಲ ಒಳ್ಳೇದೇ ಆಗುತ್ತೆ ಅನ್ನೋಕ್ಕಾಗಲ್ವಲ್ಲಮ್ಮ? ಅಮ್ಮ, ಒಳ್ಳೆ ಉದ್ದೇಶ ಇಟ್ಕೊಂಡು ನಾವ್ ಏನೇ ಮಾಡಿದ್ರು ನಮ್ಗೆ ಒಳ್ಳೇದೇ ಆಗುತ್ತೆ ಅಂತ ನೀವೇ ಹೇಳಿದ್ರಿ ಅಲ್ವಾ? ಪ್ಲೀಸ್ ಅಮ್ಮ. ಕೊನೆಗೂ ನನ್ ಬಾಣ ನನಗೇ ತಿರ್ಗಿಸ್ಬಿಟ್ಟಿಯಾ? ಸರಿ, ಹುಷಾರಾಗಿ ಹೋಗ್ಬಾ. ಅಲ್ಲಿ ಹೋದ ತಕ್ಷಣ ನನ್ಗೊಂದು ಫೋನ್ ಮಾಡ್ಬೇಕು. ಸರಿಮ್ಮ. ಅದ್ ಸರಿ, ಹೇಗೆ ಹೋಗ್ತೀಯಾ? ಆಟೋಲಿ. ಡ್ರೈವರ್ನ ಕರ್ಕೊಂಡು ಕಾರ್ ತಗೊಂಡು ಹೋಗು, ಆಟೋ ಎಲ್ಲ ಬೇಡ. ಸರಿಮ್ಮ. ಅಮ್ಮ, ನೀವು ಮಾತ್ರೆ ತಗೊಳ್ಳೋದು ಮರಿಬೇಡಿ. ನಾನು ಹಿಂಗೆ ಬರ್ತೀನಿ. ತನಗೆ ಅನ್ಯಾಯ ಮಾಡಕ್ ಬಂದೋರ್ಗೂ ಕರಗ್ತಾಳೆ ಈ ಹುಡುಗಿ.
ಅದೆಷ್ಟು ಒಳ್ಳೆ ಮನ್ಸು ಕೊಟ್ಟಿದ್ಯಾ ಭಗವಂತ ಇವಳಿಗೆ. ಹೌದು ಕರಿ. ಅದತ್ತು ದೃಷ್ಟಿ ಈಗ ಮೊದ್ಲಿಗಿಂತ ಚೆನ್ನಾಗಾಗಿದ್ದಾರೆ. ಅವ್ರಿಗೆ ಫಸ್ಟ್ ನೈಟ್ ಬೇರೆ ಆಯ್ತು ಗೊತ್ತಾ. ನಾವಿಷ್ಟೆಲ್ಲ ಕಷ್ಟಪಟ್ಟಿದ್ದು ಎಲ್ಲ ವೇಸ್ಟ್ ಆಯ್ತು. ಎಸ್, ನಿನಗೆ ಎಷ್ಟು ಉರಿಬೇಕಾದ್ರೆ ನನಗೆ ಎಷ್ಟು ಉರಿಬೇಡ. ಅವತ್ತೇ ಅವನನ್ನ ಶೂಟ್ ಮಾಡಿ ಬಿಸಾಕ್ಬೇಕಾಗಿತ್ತು ನೀನು. ಏನಂದೆ ನೀನು? ಅವಳು ಯಾವಳ ದೃಷ್ಟಿ ಸೈಡ್ಗೆ ಬಿಸಾಕೋಳ್ನ. ನೋಡು, ನೀನ್ ಏನ್ ಮಾಡ್ತೀಯೋ ನನಗ್ ಗೊತ್ತಿಲ್ಲ. ಈ ಸಲ ನಾನು ಮಾಡಿರೋ ಪ್ಲಾನ್ ಇಂದ ದತ್ತು ತಪ್ಪಿಸ್ಕೋಬಾರ್ದು ಅಷ್ಟೇ. ನಾನ್ ಹೇಳಿದ ಟೈಮ್ಗೆ ನಾನ್ ಹೇಳಿದ ಜಾಗದಲ್ಲಿ ಎಲ್ಲ ರೆಡಿ ಮಾಡ್ಕೊಂಡು ಕಾಯ್ತಾ ಇರೋ. ಈ ಸಲ ಏನಾದ್ರೂ ದತ್ತು ತಪ್ಪಿಸ್ಕೊಂಡ್ರೆ ನಿನ್ ಜೀವ ನಿನ್ ಕೈಲೇ ಇರಲ್ಲ. ಎಷ್ಟು ಧೈರ್ಯ ಇದ್ರೆ ಆ ಕರಿಮು ದೃಷ್ಟಿಗೇನೋ ಪವರ್ ಇದೆ ಅಂತಾನೆ. ಛೇ, ನನ್ ಶತ್ರುನ ನನ್ ಮುಂದೆನೆ ಹೊಗಳ್ತಾನೆ. ಅಕ್ಕ, ಜಸ್ಟ್ ಅಬೌ. ಏನಾಯ್ತಕ್ಕ ನಿಮ್ಗೆ? ತತ್ತು ದೃಷ್ಟಿನ ಏನು ಮಾಡಕ್ ಆಗ್ತಿಲ್ಲ ಅಂತ ನಾನ್ ಹುರ್ಕೋತಾ ಇದ್ರೆ ನೀನ್ ಬಂದ್ ಜ್ಯೂಸ್ ಕೊಡಕ್ ಬರ್ತೀಯಾ? ಅಕ್ಕ ಕೂಲ್. ಏನ್ ಕೂಲು? ನಾನ್ ನಿನಗೆ ಹೇಳಿದ್ದೇನು, ನೀನ್ ಮಾಡ್ತಿರೋದೇನು? ಪ್ಲಾನ್ ಮಾಡು ಅಂದಿದ್ದೆ, ಮಾಡಿದ್ಯಾ? ನಾನೆಲ್ಲ ಪ್ಲಾನ್ ಮಾಡಾಯ್ತಕ್ಕ. ಅಕ್ಕ, 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 ನಿನಗೆ ಕಷ್ಟದ ಮೇಲೆ ಕಷ್ಟ ಬರ್ತಿದ್ಯಲ್ಲ ಅಕ್ಕ. ಈ ರೀತಿ ನೀನು ನೋಡೋದಕ್ಕೆ ನನಗೆ ಹಿಂಸೆ ಆಗ್ತಿದೆ. ನಿನ್ನ ದಾರಿನೇ ಕಾಯ್ತಿದೆ ದೃಷ್ಟಿ. ಯಾಕೆ ಮತ್ತೆ ಇವಳಿಗೆ ತೊಂದ್ರೆ ಕೊಡೋದಿಕ್ಕಾ? ರಾಜ, ನೀನ್ ಆಚೆ ಇರು. ಅಕ್ಕ, ಅದ್ ಹಂಗಲ್ಲ. ನಾನ್ ನಿನ್ನ ಕರಿತೀನಿ, ಆಚೆ ಹೋಗು. ಹೋಗು ಅಂದೆ. ಅಕ್ಕ, ನೀನ್ ಅವನ್ ಮಾತಿಗೆ ತಲೆ ಕೆಡ್ಸ್ಕೋಬೇಡ. ಬಿಡು ದೃಷ್ಟಿ, ಅವನೇನ್ ಸುಳ್ಳು ಹೇಳಿಲ್ವಲ್ಲ. ನಾನು ನಿಂಗೆ ಬರೀ ತೊಂದರೆನೆ ಕೊಟ್ಟಿದ್ದೀನಿ. ಹೆಜ್ಜೆ ಹೆಜ್ಜೆಗೂ ಕಷ್ಟ ಕೊಟ್ಕೊಂಡೇ ಬಂದಿದ್ದೀನಿ. ನಿನ್ ಮನ್ಸು ಏನು ಅಂತ ನಾನು ಅರ್ಥನೂ ಮಾಡ್ಕೊಂಡಿಲ್ಲ. ನಾನು ನಿನ್ನ ಹತ್ರ ಕ್ಷಮೆ ಕೇಳೋ ಯೋಗ್ಯತೆನೂ ನನಗಿಲ್ಲ. ಅಕ್ಕ, ಆಗಿದ್ದೆಲ್ಲ ಆಗೋಯ್ತು. ಈಗ ಅದನ್ನೇ ಮನ್ಸಲ್ಲಿ ಇಟ್ಕೊಂಡು ಯಾಕೆ ಕೊರಗ್ತಿದ್ಯಾ? ನೋಡು, ಮೊದಲು ನೀನು ಹುಷಾರಾಗೋದ್ರ ಕಡೆ ಗಮನ ಕೊಡು. ಸಾಧ್ಯ ಆದ್ರೆ ನನ್ನ ಮುಂದೆ ಒಂದ್ಸಲ ಕ್ಷಮಿಸ್ತೀಯ ದೃಷ್ಟಿ? ಅಕ್ಕ, ನನಗದೆಲ್ಲ ಮನ್ಸಲ್ಲಿ ಇದ್ದಿದ್ರೆ ನಾನು ನಿನ್ನ ನೋಡಕ್ಕೆ ಯಾಕೆ ಬರ್ತಿದ್ದೆ ಹೇಳು? ನಾನು ನಿನ್ನನ್ನು ಯಾವತ್ತೂ ಕ್ಷಮಿಸಿದ್ದೀನಿ ಅಕ್ಕ. ಇಲ್ಲ, ನನ್ನ ಅಕ್ಕ ನನಗಿಂತ ದೊಡ್ಡವಳು. ಈ ಕೈ ಮುಗ್ದು ಎಲ್ಲ ನಿನ್ನನ್ನು ಕ್ಷಮೆ ಕೇಳಬಾರ್ದು. ತಲೆ ಮೇಲೆ ಕೈ ಇಟ್ಟು ಚೆನ್ನಾಗಿರು ಅಂತ ಆಶೀರ್ವಾದ ಮಾಡಬೇಕು. ಆಗ ನಾನು ನನ್ನ ಗಂಡ ಇಬ್ರು ಚೆನ್ನಾಗಿರ್ತೇವೆ. ದತ್ತು ಅವನತಿ, ಅವನ್ ಸಮಾಧಿ ಮೇಲೆ ನನ್ನ ಉನ್ನತಿ. ದೃಷ್ಟಿ, ಯಾಕೆ ಜೀವಕ್ಕೆ ಯೋಚನೆ ಮಾಡು ಸೀಮಾ. ರಹಸ್ಯ ಹೇಳಿ ಜೀವ ಉಳಿಸ್ಕೋತೀಯ ಅಥವಾ ರಹಸ್ಯ ಮುಚ್ಚಿಟ್ಟು ಜೀವ ಕಳ್ಕೊತೀಯೋ? ಯೋಚನೆ ಮಾಡು.
ಹೇಳಕ್ಕ. ಏನಿಲ್ಲ, ದತ್ತನಿಂದ ಜೀವಕ್ ಜೀವ ಅಂತ ಪ್ರೀತಿಸ್ತಾ ಇದ್ದ. ಅಪ್ಪ ಹೇಳಿದ್ರು ನಿನ್ ಬಣ್ಣದ ವಿಚಾರ ಮನೆಯವ್ರಿಗೆಲ್ಲ ಗೊತ್ತಾಯ್ತು ಅಂತ. ನಿನಗ್ ತೊಂದ್ರೆ ಏನಾದ್ರೂ ಆಯ್ತು ಏನೋ ಅಂತ. ಏನು ತೊಂದ್ರೆ ಆಗಿಲ್ಲ ಅಕ್ಕ. ಇಷ್ಟು ವರ್ಷ ನನ್ನಂದನ ಮುಚ್ಚಿಟ್ಕೊಂಡು ಪಟ್ ನೋವು ಸಂಕಟ ಎಲ್ಲದು ಮನೆಯವರು ಅರ್ಥ ಮಾಡ್ಕೊಂಡ್ರಕ್ಕ. ನನ್ನನ್ನ ಕ್ಷಮಿಸಿ ಒಪ್ಕೊಂಡ್ರು ಅಕ್ಕ. ನಿಜನಾ? ಹೌದು ಅಕ್ಕ. ನಮ್ಗೆ ಯಾರೋ ಕೆಟ್ಟದನ್ನ ಮಾಡೋದಕ್ ನೋಡಿದ್ರು, ಆದ್ರೆ ಅದರಿಂದ ನಮ್ಗೆ ಒಳ್ಳೇದೇ ಆಯ್ತು. ಆದ್ರೆ ಅವ್ರು ಈಗ್ಲೂ ನಿನಗ್ ಕೆಟ್ಟದ್ ಮಾಡೋಕೆ ಕಾಯ್ತಿದ್ದಾರೆ ದೃಷ್ಟಿ. ಆದ್ರೆ ಇದನ್ನ ಹೇಳೋಕ್ಕಾಗದೆ ಇರೋ ಹಾಗೆ ನನ್ ಬಾಯಿನ ಕಟ್ ಹಾಕಿದ್ದಾರೆ. ಅಕ್ಕ, ನಿನಗ್ ಚಾಕು ಹಾಕದ್ನಲ್ಲ, ಅವ್ನ್ ಯಾರು ಅಂತ ನಿನಗ್ ಗೊತ್ತಾ? ಅವ್ನ್ ಯಾರ್ ಕಡೆಯವನು, ಅವನನ್ನ ಯಾರು ಕಳ್ಸಿದ್ದು ಅಂತ ನಿಮ್ಗೆ ಏನಾದ್ರೂ ಐಡಿಯಾ ಇದೆಯಾ? ಅದು ಅದು ಹಾ, ಹೇಳಕ್ಕ. ಯಾರದು? ಅದು ನನ್ಗೆ ಗೊತ್ತಿಲ್ಲ ದೃಷ್ಟಿ. ನಿನ್ ದೃಷ್ಟಿ ಅಕ್ಕನ ಅಂತ ಕೇಳಿದ್ರು, ನಾನು ಹೂ ಅಂದೆ. ಆಮೇಲೆ ದತ್ತ ದೃಷ್ಟಿ ಎಲ್ಲಿ ಅಂತ ಕೇಳಿದ್ರು, ನಾನ್ ಸರಿಯಾಗಿ ಉತ್ತರ ಕೊಡ್ಲಿಲ್ಲ. ಅದಕ್ಕೆ ಚಾಕು ಚುಚ್ಬಿಟ್ರು. ನಿಮ್ಗೆ ಯಾರ ಮೇಲಾದ್ರೂ ಅನುಮಾನ ಇದೆಯಾ? ಅನುಮಾನ? ಇಷ್ಟೊತ್ತಿಗಾಗ್ಲೇ ನಾನು ಏನ್ ಮಾಡೋಕ್ ಸಾಧ್ಯ ಅಂತ ನಿನಗೆ ಅರ್ಥ ಆಗಿರ್ಬೇಕಲ್ಲ. ನಂಗೇನು ತಲೆನೇ ಹೋಗ್ತಿಲ್ಲ ದೃಷ್ಟಿ. ಭಯದಲ್ಲೇ ಇದ್ದೀನಿ. ನನಗಂತೂ ಕೆಲವ್ರ ಮೇಲೆ ಅನುಮಾನ ಇದೆ ಅಕ್ಕ. ಯಾರ ಮೇಲೆ? ಸಾಕ್ಷಿ ಸಿಗದೆ ಮಾತಾಡಿದ್ರೆ ತಪ್ಪಾಗತ್ತೆ. ಮೊದಲು ಸಾಕ್ಷಿ ಸಿಗ್ಲಿ, ಆಮೇಲೆ ಮಾತಾಡ್ತೀನಿ. ಅದ್ ಸರಿ, ಅಪ್ಪ ಅಮ್ಮ ಇಲ್ಲಿ? ಅವ್ರ ಮನೆಗೆ ಹೋಗಿ ಬರ್ತೀವಿ ಅಂತ ಹೋದ್ರು. ಸರಿ, ಹುಷಾರು. ನಾನು ಹಿಂಗ್ ಬರ್ತೀನಿ. ದೃಷ್ಟಿ ಅಕ್ಕ, ದತ್ತ ಹುಷಾರು. ಏನಕ್ಕ? ಅದು ನೀನು ದತ್ತ ಹುಷಾರಾಗಿರಿ ಅಂತ ಅಂದೆ. ಒಬ್ರೊಬ್ರೆ ಎಲ್ಲೂ ಓಡಾಡ್ಬೇಡಿ. ನಮ್ ಚಿಂತೆ ಬಿಡಕ್ಕ. ದತ್ತ ಶ್ರೀರಾಮ್ ಪಾಟೀಲ್ ಅವರು ಮತ್ತೆ ಅವ್ರ ಹೆಂಡತಿನ ಮುಟ್ಟೋ ಧೈರ್ಯ ಯಾರಿಗೂ ಇಲ್ಲ. ಮೊದ್ಲು ನೀನ್ ಹುಷಾರಾಗು. ರಾಜ, ಅಕ್ಕನ್ ಹುಷಾರಾಗಿ ನೋಡ್ಕೊ. ಅಕ್ಕಂಗೇನು ಮಾತಾಡ್ಬಾರ್ದು, ಸರಿನಾ? ನಾನು ಬರ್ತೀನಿ. ಕೊನೆಗೂ ಶರಾವತಿ ಮೇಲಿನ ಭಯ ನನಗ್ ಸತ್ಯ ಹೇಳೋಕ್ ಬಿಡ್ತಿಲ್ಲ. ಈಗ ದತ್ತ ಮತ್ತೆ ಏನಾದ್ರೂ ಆದ್ರೆ